ನನಗೆ ಈ ಎಗ್ ರೈಸ್ ಅಂಗಡಿ ನೋಡ್ತಾ ಇದ್ರೆ ಎಲ್ಲ ಮುಂಚೆದೆಲ್ಲ ನೆನಪಾಗ್ತೈತೆ. ನಾನು ಫಸ್ಟಿಗೆ ಎಗ್ ರೈಸ್ ಮಾಡಿದಾಗ ಅಯ್ಯೋ ನಾನು ಹೆಂಗೆ ಮಾಡಿದ್ದೆ ಅಂದರೆ ನಿಜ ನಾನು ಹಿಂಗೆ ಮಾಡೋದಕ್ಕೆ ಬರ್ತಿರಲಿಲ್ಲ. ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿದ್ದೆ, ಹೋಗ್ತಾನೆ ಇರಲಿಲ್ಲ. ರೈಸ್ ಎಲ್ಲ ವೇಸ್ಟ್ ಆಗಿತ್ತು. ಆ ಸುಗುಣ ಇದ್ಲು ಇದ್ರದವಳು ಅವಳು ಇಲ್ಲೋಡು ಆರಮ್ಮನ ಅವಳು ಕೂತ್ಕೊಂಡು ಆಗ್ಲಿಸಿ ಅಯ್ಯೋ ನನಗಿಲ್ಲೋಡು ವ್ಯಾಪಾರನೇ ಆಗ್ದಂಗೆ ಮಾಡಿದ್ರು ನನಗೂ ಬರ್ತಾ ಇರಲಿಲ್ಲ ಮಾಡೋದಕ್ಕೆ. ಇದೊಂಥರ ಫ್ಲ್ಯಾಶ್ ಬ್ಯಾಕ್ ಅಂತ ಅನ್ಕೋಬೋದು. ಅದನ್ನೆಲ್ಲ ನೆನೆಸ್ಕೊಂತ ಇದ್ರೆ ಎಗ್ ರೈಸ್ ಅಂಗಡಿದ ನಿಜ ನನಗೊಂಥರ ಏನೋ ಇವತ್ತು ಖುಷಿ ಆಗ್ತೈತೆ ಕಣ್ಮೀನ. ಇದು ಅದಕ್ಕೆ ಇನ್ಮೇಲಿಂದ ಎಗ್ ರೈಸ್ ಅಂಗಡಿನೇ ಮಾಡ್ಕೊಂಡು ಹೋಗೋಣ ಬಿಡು. ನಮ್ಮದೇ ಇದೆಲ್ಲ ಐತೆ ಅಂದಮೇಲೆ ಐಟಮ್ ಎಲ್ಲ ಐತೆ, ಇದೆಲ್ಲ ಐತೆ, ಸುಮ್ಮನೆ ಮಾಡ್ಕೊಂಡು ಹೋಗೋಣ. ನನಗೂ ಏನೂ ಕೆಲಸ ಇಲ್ಲ, ಮಾಡ್ಕೊಂಡು ಹೋಗೋಣ ಹೇಳಿ. ಇನ್ನೇನು ನಮಗಿನ್ನೇನು ಏನೈತೆ, ಸ್ವಲ್ಪ ಕೈಲಾದಷ್ಟು ಮಾಡೋಣ ಸಾಕು ಸರ್. ರಾತ್ರಿ 7:30 8 ಗಂಟೆವರೆಗೂ ಮಾಡ್ಕೊಂಡು ಬೇಗ ಹೋದ್ರೆ ಆಯಿತು ಅಷ್ಟೇ. ಮಾಡ್ಕೊಂಡು ಹೋಗೋಣ ಹೇಳು. ಚೆನ್ನಾಗೇ ಆಗುತ್ತೆ ಅಂದಮೇಲೆ ವ್ಯಾಪಾರ ಮಾಡ್ದೆ ಏನು ಮಾಡ್ಬೋದು. ಹೆಂಗೋ ಅತ್ಲಾಗೆ ಎಗ್ ರೈಸ್ ಅಂಗಡಿ ಮಾಡಿದ್ರೆ ನಮಗೂ ಒಂದು ಕೆಲಸ ಸಿಕ್ಕಂಗಾಗುತ್ತೆ, ನಮಗೂ ಒಂದು ದುಡಿಮೆ ದುಡ್ದಂಗೆ ಆಗುತ್ತೆ. ನನಗೂ ಮನೇಲಿ ಬಿದ್ದು ಇದ್ದು ಬೇಜಾರು, ಬರೀ ಅದು ಇದು ತಲೆಯಲ್ಲಿ ಕೊರಿತಾ ಇರ್ತವೆ, ಅದು ಇದು ಯೋಚನೆ ಬರ್ತವೆ. ಇಲ್ಲದ ಸಲದ್ದೆಲ್ಲ ಯೋಚನೆ ಮಾಡುತ್ತೀವಿ. ಅದಕ್ಕೆ ಅತ್ಲ ಮಾಡ್ಕೊಂಡು ಹೋಗೋಣ ಅಂತ. ಭಾಳ ದಿವಸ ಆಯಿತು ಆ ಎಗ್ ರೈಸ್ ಅಂಗಡಿ. ಇದೊಂಥರ ನಂದು ನೆನಪು ಅಂತಲೇ ಹೇಳ್ಬೋದು. ನಾನು ಅವಾಗ ಇದರಿಂದಲೇ ಮುಂದುವರೆದಿದ್ದು. ನಿಜ ನಾನು ಇದನ್ನು ಬಿಟ್ಟೆ ಹಾಳಾಗಿ ಹೋಗ್ಬಿಟ್ಟೆ. ಮತ್ತೆ ಹಾಳಾಗಿ ಹೋಗಿ ಏನೆಲ್ಲ ಆಯಿತು. ನನಗೆ ಎಗ್ ರೈಸ್ ಅಂಗಡಿನೇ ಆಗಿ ಬಂದಿದ್ದೆ ಅವಾಗ. ಮಾಡ್ತಿದ್ದೆ ಅವಾಗ, ತುಂಬ ಚೆನ್ನಾಗಿ ಮಾಡ್ತಿದ್ದೆ ಕಡೆ. ಚೆನ್ನಾಗಿ ಆಗೋದು ವ್ಯಾಪಾರ, ಚೆನ್ನಾಗಾಗೋದು ಗೊತ್ತಾ. ಹೌದೇನು? ನನಗೆ ಗೊತ್ತಿರಲಿಲ್ಲಪ್ಪ ನೀನು ಎಗ್ ರೈಸ್ ಅಂಗಡಿ ಮಾಡಿದ್ದೆ ಅಂತ. ಅಮ್ಮ ಯಾವಾಗಲೂ ಒಂದು ಸತಿ ಹಂಗೆ ಹೇಳ್ದಂಗಿತ್ತು, ನನಗೆ ಗೊತ್ತೇ ಇರಲಿಲ್ಲ. ಚೆನ್ನಾಗೇ ವ್ಯಾಪಾರ ಆಗೋದು ಹಂಗಾದ್ರೆ. ಸಖತ್ತಾಗಿ ವ್ಯಾಪಾರ ಆಗೋದು. ಆಮೇಲೆ ಆ ಸುಗುಣನೇ ಹೇಳಿದ್ದು ಬೇಡ ಮಾಡಬೇಡ ಅಂತೇಳಿ ಬಿಡಿಸಿದ್ಲು. ಬೇಡ ಮಾಡಬೇಡ ಹಿಂಗೆ ಅಂತೇಳಿ ನಮ್ಮ ಮನೆಯಾಗೆಲ್ಲ ಇಲ್ಲದೆಲ್ಲ ಜಗಳ ಮಾಡ್ಕೊಂಡು ಅವ್ರ ಊರಿಗೆ ಕರ್ಕೊಂಡು ಹೋದ್ಲು. ಅವ್ರ ಊರಿಗೆ ಕರ್ಕೊಂಡು ಹೋದಾಗ ಇಲ್ಲೆಲ್ಲ ನಾನು ಇವ್ರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಹೋಗಿದ್ದೆ, ನಮ್ಮ ಅಣ್ಣರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ನನಗೆ ಹಿಂಗೆ ವಿಜಿ ಅನ್ನೋಳು ಹಿಂಗೆ ಪರಿಚಯ ಆದ್ಲು. ಹಿಂಗೆ ಏನೋ ಒಂದು ಆಯಿತು. ಹಿಂಗೆ ಸುಗುಣರ ಮನೆ ಹತ್ರ ಬರೋಳು ಅವಳು ವಿಜಿ. ಮಾಡೋಣ ಬಿಡು. ಇನ್ಮೇಲೆ ಮುಂದುವರ್ಸ್ಕೊಂಡು ಹೋದ್ರೆ ಆಯಿತು. ಇನ್ನೇನು ಗಾಡಿ ಎಲ್ಲ ಐತೆ ಅಂತೀಯ, ಇದೆಲ್ಲ ಐತೆ, ಎಲ್ಲ ಐಟಮ್ ಎಲ್ಲ ಇದೆ, ಮಾಡ್ಕೊಂಡು ಹೋದ್ರೆ ಆಯಿತು. ಪಾತ್ರೆಗಳೆಲ್ಲ ಇದ್ದಾವೆ. ನಾನೊಬ್ರಿಗೆ ಅವ ಸೇಲ್ ಮಾಡಿದ್ದೆ, ನನ್ನ ಮಗ ಆಗೋದಿಲ್ಲ ಅಂತೇಳಿ ಅವನೊಬ್ಬ ಕುಡ್ಕ. ಅದಕ್ಕೆ ಆಗೋದಿಲ್ಲ ಅಂತ ವಾಪಸ್ ಬಿಟ್ಟು ಹೋದ. ಅದು ನನಗೆ ನಾನು ಮನೆ ಹತ್ರ ನಿಲ್ಲಿಸ್ಕೊಂಡಿದ್ದೆ. ಅದು ಹಂಗೆ ಇತ್ಲತ್ಲಾಗೆ ಎಲ್ಲ ಐಟಮ್ಗಳು ಇದ್ದಾವೆ, ಮಾಡ್ಕೊಂಡು ಹೋಗ್ಬೋದು. ಬಿಡತ್ಲಾಗೆ ನಮಗೂ ಏನೂ ಕೆಲಸ ಇಲ್ಲ, ಕುಕ್ಕಣ್ ಸಾಕಾಗುತ್ತೆ. ಎಷ್ಟೋ ಹೊತ್ತಂತ ಮನೆ ತಗ ಕುತ್ಕ ಮನೆ ಹೇಳು ಸಾಕಾಗುತ್ತೆ. ಅದಕ್ಕೆ ಅತ್ಲಾಗೆ ನಾವು ಇದನ್ನು ಮಾಡ್ಕೊಂಡು ಹೋಗ್ಬಿಡೋಣ, ಸುಮ್ಕಿರು. ಹೆಂಗೊತ್ತ ಮಾಡ್ಕೊಂಡು ಹೋದ್ರೆ ಯಾವುದೂ ಇರೋದಿಲ್ಲ. ಇನ್ನೇನು ನೀನು ಮಾಡಿಕೊಡು, ನಾನೆಲ್ಲ ಕೊಡ್ತೀನಿ. ಹೆಂಗೋ ಆಗೋಷ್ಟು ಆಗಲಿ ವ್ಯಾಪಾರ. ಸಾಕು ಸಿಂಪಲಾಗೆ ಮಾಡ್ಕೊಂಡು ಹೋಗೋಣ. ಜಾಸ್ತಿ ಎತ್ತೆ ತಗೊಳ್ಳೋದು ಬೇಡ. ಕೂತ್ಕೊಂಡಿದ್ರೆ ಸುಮ್ಮನೆ ಒಂಥರ ಸೋಂಬೇರಿಗಳು ಆಗ್ತೀವಿ. ಒಂಥರ ಏನೋ ಬೇಜಾರು. ಮನೆ ಹತ್ರ ಕೂತ್ಕೊಂಡಿರೋಕ್ಕೆ ಬರೀ ಅಲ್ಲೂ ಇಲ್ಲೂ ಹೋಗೋದು, ಅದು ಇದು ಕೇಳೋದು, ಬರೀ ಇವೇನೇ ತಲೆ ಕೆಟ್ಟ ಹೋಗ್ತವೆ. ಅದಕ್ಕೆ ಮಾಡೋಣ ಹೇಳು. ಎಗ್ ರೈಸ್ ಅಂಗಡಿ ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳಿ. ಹೆಂಗೋ ಮಾಡೋಣ. ನಿಂದು ಹಳೆ ನೆನಪು, ನಿಂದು ಅಂಗಡಿ ಇದೆ ಅಂತ ಹೇಳ್ತಾ ಇದೆಯಾ, ಮಾಡೋಣ ಸುಮ್ಮನೆ. ನಮಗೇನು ಬಿಡಪ್ಪ, ಕೈ ಕಾಲ ಆಗಲ್ಲ ಅಂಬಕ್ಕೇನು, ಕೈ ಕಾಲೆಲ್ಲ ದಿಂಗೆ ಇದ್ದಾವೆ. ಮಾಡ್ಕೊಂಡು ತಿಮ್ಮನೆ ಇರತಕ್ಕ ನಾನು. ಓ ಏನಪ್ಪ ವರ್ಷ, ಏನು ಎಲ್ಲ ಅಂಗಡಿ ಮಾಡೋದು ಕಾಲ ಎಲ್ಲ ತಯಾರು ಮಾಡ್ತಾ ಇದೆಯಾ? ಮತ್ತೆ ಶುರುವಾಯ್ತೇನು ಎಗ್ ರೈಸ್ ಅಂಗಡಿ? ಹೌದು ಸಮೇಶಣ್ಣ, ಇನ್ನೇನು ಮಾಡೋಣ. ಇನ್ನೇನು ಕೆಲಸ ಇಲ್ಲ ಇವಾಗ, ಇನ್ನೇನು ಆರಾಮಾಗಿದ್ದೀವಿ ನಾನು ನನ್ನ ಹೆಂಡ್ತಿ. ಅದಕ್ಕೆ ಎತ್ಲಾಗೆ ಮಾಡೋಣ ಅಂತ ಇದ್ದೀನಪ್ಪ. ಅದಕ್ಕೆ ನೋಡೋಣ. ಎಲ್ಲ ತಗೊಂಬಂದು ಇವತ್ತೆಲ್ಲ ಜೋಡಿಸಿದ್ದೀನಿ. ಹಿಂಗಾಗುತ್ತೆ ಏನು ವ್ಯಾಪಾರ. ಸಾಕಾದಷ್ಟಾಗಲಿ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಇರೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಅದಕ್ಕೇ ಇವಾಗ ಸ್ವಲ್ಪ ಏನಾಗುತ್ತೋ ಏನೋ. ಇವಾಗ ಬೇರೆ ಜಾಸ್ತಿ ದಿವಸ ಆಗೈತೆ ತೆಗೆದು. ವ್ಯಾಪಾರ ಹೆಂಗಾಗುತ್ತೆ ನೋಡ್ಕೊಂಡು ಮಾಡೋಣ ಅಂತ ಇದೀನಿ ಕಣಣ್ಣ. ಮಾಡಪ್ಪ. ಅಯ್ಯೋ ನೀನು ತೆಗ್ದಾಗಂತ ಎಷ್ಟು ಜನ ಕೇಳಿದ್ರು ಏನೋ. ಅಯ್ಯೋ ಭಾಳ ಜನ ಕೇಳಿದ್ರು ಅವಾಗ. ನಾನು ಅವ್ರಿಲ್ಲಪ್ಪ ಇನ್ನು ತೆಗೆದ್ಬಿಟ್ರು ಅವರು ಅಂತ ಅಂದೆ. ಮಾಡ್ಕೊಂಡು ಹೋಗ್ಬೋದು, ಮಾಡ್ಕೊಂಡು ಹೋಗಿ. ಇವಾಗ ಯಾವುದು ಇಲ್ಲ ಈ ಕಡೆ ಸೈಡ್, ಯಾರು ಮಾಡಿಲ್ಲ ಕಣ. ನೀನು ಬಿಟ್ಟರೆ ಯಾರು ಮಾಡಿಲ್ಲ. ಅದೇ ಅಲ್ಲೊಂದು ಐತೆ ಅಷ್ಟೇ. ಮಾಡು, ಆರಾಮ ಮಾಡ್ಕೊಂಡು ಹೋಗ್ಬೋದು. ಸಾಕಾದಷ್ಟಾಗಲಿ. ಹೆಂಗೋ ಆರಾಮಾಗತ್ತೆ. ನಿಮ್ಮಿಬ್ರು ಕೂಲಿ ಹುಟ್ಟಿದ್ರು ಸಾಕಪ್ಪ. ಅದಕ್ಕೆ ಕಣಣ ಮಾಡೋಣ ಅಂತ ನನಗಿದೇ ಯಾವಾಗ್ಲೂ ನೆನಪು ಇರುತ್ತೆ. ಎಗ್ ರೈಸ್ ಅಂಗಡಿ ಮಾಡೋಣ, ಏನೂ ಕೆಲಸ ಇಲ್ಲ. ಇದೇ ಆಗ್ಲಲ್ಲ ನೆನಪು ಬರ್ತಾ. ಅದಕ್ಕೆ ಎತ್ಲಾಗ ಮಾಡೋಣ ಅಂತ. ಅದೇನೋ ಒಂದು ಕೈ ಹಾಕಿದ್ವಣ, ಅದು ನಮ್ಮ ಋತಮ್ಮಂಗೆ ಅಂತ ಹೇಳಿ ನಮ್ಮ ಅಣ್ಣನ ಮಗಳಿಗೆ ಅದನ್ನೊಂದು ಏನೋ ಕೈ ಹಾಕಿ ಅದೇನೋ ಒಂದು ಫ್ಯಾಕ್ಟ್ರಿ ಮಾಡಿದ್ವಿ. ಅದು ಯಾಕೆ ಆಗಿ ಬರಲಿಲ್ಲ. ಅದು ಯಾಕೋ ತುಂಬ ಲಾಸ್ ಆಯಿತು. ಅದಕ್ಕೆ ಅತ್ಲಾಗ ಅದನ್ನು ತೆಗೆದ್ಬಿಟ್ಟು ಅತ್ಲಾಗ ಅದ್ರ ಸವಾಸನೆ ಬೇಡ ಅಂತೇಳಿ ತೆಗೆದ್ವಿ. ಅದಕ್ಕೆ ಇವತ್ತೆಲ್ಲ ಜೋಡಿಸ್ಬಿಟ್ಟು ಮಾಡೋಣ ಅಂತ. ಸ್ವಲ್ಪ ರೈಸ್ ಕಿಸಿ ಇವತ್ತು ಕಡಿಮೆ ಮಾಡಿ ನೋಡಿ ಹೇಗಾಗುತ್ತೆ ವ್ಯಾಪಾರ ಅಂತ ಹೇಳಿ ನೋಡಿಕೊಂಡು ಮಾಡೋದು. ಹೆಂಗ ಅಣ್ಣ ತಮ್ಮಗಳೆಲ್ಲ ಚೆನ್ನಾಗಿದ್ರಲ್ಲ ಇವಾಗ? ಮೊದಲಂತೂ ತುಂಬ ಜಗಳ ಆಡ್ತಿದ್ರಪ್ಪ ನೀವಂತೂ.
ಇಲ್ಲಣ್ಣ ಈಗ ನಾನು ನಮ್ಮಣ್ಣ ನಮ್ಮ ಅತ್ತಿಯವರೆಲ್ಲ ತುಂಬ ಚೆನ್ನಾಗಿದ್ದೀವಿ. ಅದಕ್ಕೆ ಜಗಳನೇ ಇರುತ್ತೆ ಯಾಕೆ ಬೇಕು ಅಂತಲೇ ಅದಕ್ಕೆ ನಾವು ಮುಂಚೆಗೆ ಬೇರೆ ಹೋಗ್ಬಿಟ್ವಿ. ನಾನು ನನ್ನ ಹೆಂಡ್ತಿ ಬೇರೆ ಇದೀವಿ ಸುಮ್ಮನೆ ಒಂದೇ ಹತ್ರ ಇದ್ದರೆ ಜಗಳ ಅಂತೇಳಿ. ಎರಡನೇ ಹೆಂಡ್ತಿನ ಯಮ್ಮ? ಹ್ಞೂ ಅಣ್ಣ, ನಮ್ಮ ಹೆಂಡ್ತಿನ ಇವಳು. ಹೆಂಗೋ ಬಿಡಪ್ಪ, ನಿನ್ನ ಜೀವನದ ಒಂದು ಸ್ವಲ್ಪ ವಿಚಿತ್ರ ನಡೆದೋಗ್ಬಿಡ್ತಲ್ವೇ? ಹ್ಞೂ ಅಣ್ಣ. ಹೇಳ್ಕೊಂಬಕ್ಕೆ ನನಗೆ ಮರ್ಯಾದಿಲ್ಲ. ಏನು ಮಾಡ್ತೀನ, ಏನು ಆಗಬೇಕು ಅಂತಿರುತ್ತೋ ಅದು ಹಾಗೆ ಆಗುತ್ತಲ್ಲ. ಅದಕ್ಕೆ ಏನು ಮಾಡೋದು, ಇಂಥವೆಲ್ಲ ಸಮಸ್ಯೆಗಳು ಬಂದಾಗ ಎದುರಿಸ್ಕೊಂಡು ಹೋಗ್ಬೇಕಲ್ಲಣ್ಣ. ಏನು ಮಾಡೋಕ್ಕಾಗಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗೆ ನನಗೆ ಎಲ್ಲ ಆದಮೇಲೆ ನನಗೆ ಬುದ್ಧಿ ಬಂದಿದ್ದು. ಏನು ಮಾಡೋದಣ್ಣ, ಯಾವಾಗಲೂ ಸಮಸ್ಯೆಗಳು ಬರ್ತಾ ಇರ್ತಾವಲ್ಲಣ್ಣ, ಎಲ್ಲ ಬರ್ತಾ ಇರ್ತವೆ, ಅನುಸರಿಸ್ಕೊಂಡು ಹೋಗ್ಬೇಕು. ಅಷ್ಟೇ ಕಣಪ್ಪ. ಈಗ ಏನಾನು ಒಂದೀಗ ನಮ್ಮ ಜೀವನದಲ್ಲಿ ಈ ಥರ ನಡಿಬೇಕು ಅಂದರೆ ಹಾಗೆ ಆಗುತ್ತೆ, ಅದು ಯಾರಿಂದಲೂ ತಪ್ಸೋಕ್ಕಾಗಲ್ಲ. ಮಾಡ್ಕೊಂಡು ಹೋಗ್ರಮ್ಮ. ಎಗ್ ರೈಸ್ ಅಂಗಡಿ ಚೆನ್ನಾಗಿ ಆಗುತ್ತೆ, ಹೆಂಗೋ ಇದೇ ಐತೆ ಎಲ್ಲ ಅದೇ ಥರ ಫ್ಲ್ಯಾಶ್ ಬ್ಯಾಕ್ ನೆನಪಾಯ್ತಪ್ಪ ನನಗೆ. ಮುಂಚೆ ಎಲ್ಲ ಹಿಂಗೆ ಬಂದು ನಾನು ನೀನು ಮಾತಾಡಿಸ್ತಿದ್ದೆ, ಅವಾಗವಾಗ ನೀನು ಚೆನ್ನಾಗಿ ಮಾತಾಡ್ತಿದ್ದೆ, ಮಾಡ್ಬೇಕಾಯ್ತು, ನೀನು ಬಿಟ್ಟಿದ್ದೆ ಬಂದಿದ್ದಲ್ವೇ? ಹ್ಞೂ ಅಣ್ಣ, ನಾನು ಆ ರೀತ ಹಾಕಿದ್ಲಲ್ಲ ಎದುರು ಪಾರ್ಟಿಗೆ, ಅದಕ್ಕೆ ನನಗೆ ಅಪರವಾಗ ಒಂದು ಸ್ವಲ್ಪ ಡೌನ್ ಆಗಿಬಿಡ್ತು. ಇವಾಗ ನೋಡಿ ಅವ್ರು ಆ ಕಡೆಗೆ ಹೋದ್ರು, ಸ್ವಲ್ಪ ಆ ಕಡೆ ಮಾಡವ್ರೆ. ಅವ್ರದ್ದು ಪರವಾಗಿಲ್ಲ, ಇವಾಗ ಆಗ್ತೈತೆ. ಹೆಂಗೋ ನನಗೆ ಎಷ್ಟಾದರೂ ಆಗಲಿಲ್ಲ, ಅವ್ರಿಗೂ ಆಗಲಿ, ಅವ್ರಿಗಾಗಿದ್ದು ಅವ್ರಿಗೆ, ನಮಗಾಗಿದ್ದು ನಮಗೆ. ಕೇಳೋರವಾಗೆಲ್ಲನ ಇವಾಗ ರೀತ ಅವ್ರದ್ದು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಆಗ್ತೈತೆ. ನೋಡವಾಗ ಅವ್ರಿಗೆ ವಿರುದ್ಧವಾಗಿ ನಿನಗೆ ವಿರುದ್ಧವಾಗಿ ಅವ್ರು ಮಾಡಿದ್ರು, ಅವಾಗ ನಿಂದು ಡೌನ್ ಆಗ್ಬಿಡ್ತಲ್ವ. ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಹಿಂಗೆ ವಿರುದ್ಧವಾಗಿ ಇವಾಗ ನಿಮ್ಮ ಅಣ್ಣನ ವಿರುದ್ಧವಾಗಿ ಹಂಗೆ ಅಯ್ಯಮ್ಮ ಯಾರೋ ಒಬ್ಳು ಹೋಗು ಬಲು ಒಂಥರ ಅಲ್ಲಿ ನೋಡ್ಬೇಕಣಪ್ಪ. ಅದಕ್ಕೆ ಇವತ್ತು ಶುಕ್ರವಾರ ಸ್ವಲ್ಪ ಪೂಜೆ ಮಾಡಿದ್ದೀವಿ, ನೋಡೋಣ ಹೇಗಾಗುತ್ತೆ ಅಂತ. ಅವ್ರನ್ನೂ ಕೇಳಿದ್ವಿ ರೀತಾ ಅವ್ರನ್ನ, ಮಾಡಿರಿ ನೀವು ಮಾಡಿರಿ, ನಿಮಗಾಗುತ್ತೆ, ನಮಗಾಗುತ್ತೆ, ಟೌನಲ್ಲಿ ಎಷ್ಟೊಂದು ಇರ್ತವೆ, ಏನಾಗಲ್ಲ ಮಾಡಿರಿ, ಎಷ್ಟಾದರೂ ಆಗಲಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಒಂದು ಸ್ವಲ್ಪ ಮುಂದೆಗಡೆ ನಾವು ಆ ಕಡೆ ಇಟ್ಕೊಂತೀವಿ, ಅಲ್ಲಿ ಸ್ಕೂಲ್ ಕಾಲೇಜ್ ಹತ್ರ ಆ ಕಡೆ ನೀವು ಹೋಗ್ತೀವಿ, ನೀವು ಈ ಕಡೆ ಮಾಡಿರಿ ಅಂತಂದರು. ಅನುಸರಿಸ್ಕೊಂಡು ಮಾಡೋಣ ಅಂತ ಹೇಳಿದ್ರಪ್ಪ. ಅವ್ರ ಹತ್ರನೂ ಮಾತಾಡಿದ್ವಿ ಕಣಣ್ಣ. ಅವಾಗಣ್ಣ ನನಗೂ ರೀತಿನ್ಗೂ ಸ್ವಲ್ಪ ವಿರೋಧ ಆಗ್ಬಿಡ್ತಣ್ಣ. ವಿರೋಧ ಆಗಿಬಿಟ್ಟು ನಾನು ಮಾಡೇ ಮಾಡ್ತೀನಿ ನಿನ್ನ ವಿರುದ್ಧ ಅಂತೇಳಿ ನನ್ನ ಮ್ಯಾಗಳು ಇದಕ್ಕೆ ಅವಳಿಗೆ ಸ್ವಲ್ಪ ನಿಧಿ ಅದು ಸಿಕ್ಕಿತ್ತಲ್ಲ, ಬಿಡು ಯಾರ್ದೋ ದುಡ್ಡು ಹತ್ಲ ಹೋದ್ರು ಹೋಗ್ಲಿ ಅಂತ ಹೇಳಿ ಅವಳು ಫ್ರೀ 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 ಅಂತ ಹೇಳಿ ಕೊಟ್ಬಿಟ್ಲು. ಎಗ್ ರೈಸ್ ತಗೊಂಡ್ರೆ ಮೊಟ್ಟೆ ಫ್ರೀ, ಬಿರಿಯಾನಿ ತಗೊಂಡ್ರೆ ಕಬಾಬ್ ಫ್ರೀ ಅಂತ ಹೇಳಿ ಕೊಟ್ಬಿಟ್ಲಾ. ಅದೇ ಬಂದಿದ್ದು. ಆವಾಗ ಜನ ಅಲ್ಲಿಗೆ ಹೋಗಕ್ಕೆ ನಿಂತ್ಕೊಂಡ್ರು, ನನ್ನ ವ್ಯಾಪಾರ ಡೌನ್ ಆಗಿಬಿಡ್ತು. ನಾನು ಕೊಡೋದಕ್ಕೆ ನನ್ನ ಹತ್ರ ದುಡ್ಡು, ನನ್ನ ಕೈ ಬಂಡವಾಳ ಅಲ್ಲ ಹಾಕಿರೋದು. ಹೌದಂದ್ರೆ ಮಸ್ತಾಗಿತ್ತು ಸಿಕ್ಕಿರೋ ದುಡ್ಡು, ಹೋದ್ರೂ ಹೋಗಲಿ, ವ್ಯಾಪಾರ ನನಗೆ ಏನು ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ದಿನ ಜನ ಎಲ್ಲ ಬರೋವರೆಗೂ ಅಂತ ಹೇಳಿ ಕೊಟ್ಬಿಟ್ಲು. ಅದಕ್ಕೆ ನನಗೆ ಅವಾಗ ವ್ಯಾಪಾರ ಡೌನ್ ಆಯಿತು. ಅವಾಗೆಲ್ಲನ ಇನ್ನೇನು ಮಾಡೋದು, ಅದನ್ನ ತೆಗ್ದು ಸುಗುಣಾರವ್ರಿಗೆ ಹೋದ್ವಿ. ವಿಚಿತ್ರ ನಡೆದೋತಣ್ಣ ಸುಮೇಶಣ್ಣ, ನನಗೆ ಹೇಳ್ಕೊಳಕ್ಕೆ ಮಕ್ಕಿಲ್ಲ. ಏನು ಮಾಡ್ತೀವಿ ಇವಾಗ, ಒಳ್ಳೆನಾಗಿ ಇದಲ್ಲಪ್ಪ, ನೆಮ್ಮದಿ ಜೀವನ ಮಾಡ್ಕೊಂಡು ಇದೀವಿ, ನೆಮ್ಮದಿಯಾಗಿದ್ದೀವಿ ಇವತ್ತು. ಸರಿಯಪ್ಪ, ಆಯ್ತು ಹೇಳು, ಮಾಡಿರಿ. ಹೆಂಗ ಆದಷ್ಟು ಆಗಲಿ ಏನು. ಅದಕ್ಕೆ ಪೂಜೆ ಮಾಡಿದ್ವಿ ಇವತ್ತು, ಸ್ವಲ್ಪ ಮಾಡಿ ನೋಡೋದು. ಒಂದು ಹೂವು ಇಟ್ಬಿಟ್ಟು ಫೋಟೋ ಇಟ್ಟು ಎಲ್ಲನ ಅದೆಲ್ಲ ಪೇಂಟ್ ಮಾಡಿಸಿದ್ದಾರೆ. ಇದೆಲ್ಲ ಹಳೇದಾಗಿತ್ತು ಗಾಡಿ, ಪೇಂಟ್ ಮಾಡಿಸಿದ್ರು. ಅದಕ್ಕೆ ಮಾಡೋಣ ಅಂತ ಸ್ವಲ್ಪ ಮಾಡಿ ನೋಡ್ತೀವಿ ಹಿಂಗೆ ಏನು ಅಂತೇಳಿ ಸ್ವಲ್ಪನೇ ಮಾಡ್ಕೊಂಡು ನೋಡೋದು. ಸಾಕು, ಬೇಗನೆ ಹೋದ್ರೆ ಸಾಕೋಣ ನಮಗೆ. ಒಂದು 6:30 7 ಗಂಟೆ 8 ಗಂಟೆ 7:30 8 ಗಂಟೆಗೆ ಹೋದರೆ ಸಾಕು ನಮಗೆ. ಏನು 10:30 11 ಗಂಟೆ ತನಕ ಮಾಡ್ಬೇಕಂತೇನಿಲ್ಲ, ಎಷ್ಟಾಗುತ್ತೋ ಅಷ್ಟೇ ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಎಗ್ ರೈಸ್ ಅಂಗಡಿ ಮತ್ತೆ ಓಪನ್ ಮಾಡಿದ್ದೀನಿ. ನನಗೂ ತುಂಬ ಬೇಜಾರು ಮನೆಯಲ್ಲಿ. ಅದಕ್ಕೇ ಸಾಕಾಗುತ್ತೆ ಕೂತ್ಕೊಂಡು. ಅದಕ್ಕೆ ಎಗ್ ರೈಸ್ ಅಂಗಡಿ ಮತ್ತೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ರೀತನ ಕೇಳಿದೆ ಮಾಡೋಣ ಅಂತಂದ್ಲು. ಇನ್ನೇನು ಅವಾಗ ಅವಳಿಗೂ ನನಗೂ ವಿರುದ್ಧ ಆಗಿತ್ತಾನೆ ನಾವು ಅಂಗಡಿ ತೆಗ್ದಿದ್ದು. ಅದಕ್ಕೇ ಇವಾಗ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.